ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನೂ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂಥದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂಥವು. ಸೊ ಇದು ನಮಗೆ ಪ್ರಕೃತಿಯಲ್ಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರದ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳ್ದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡು ಕಟ್ಟುವಂಥದ್ದು. ಇದು ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂಥ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ಗಳಿದ್ರೆ ಆ ಟವರ್ಗಳಿಗೆ ಅಥವಾ ನೀರಿನ ಟ್ಯಾಂಕ್ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯ ಎಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡ್ಕೊಂಡು ಪರಾಗ ಮತ್ತು ಮಕರಂದ ಎರಡನ್ನೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ ಸುಮಾರು ಒಂದು 20-25 ಕೆಜಿ ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ. ಯಾಕೆ ಅಂದ್ರೆ ಇದು ಒಂದೇ ಅರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ. ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಶಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು, ಮನುಷ್ಯರು ಎಲ್ಲಾರ್ಗು ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆಗೆ ಯೋಗ್ಯ ಇಲ್ಲ. ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ. ಪೊದೆ ಜೇನು ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನೂ ಸಣ್ಣದು, ಸುಮಾರು ಒಂದು 2000-3000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತು ಇದನ್ನು ಒಂದೇ ಅರಿ ಕಟ್ಟುವಂಥದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನ ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾಡ್ತಿರೋ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತದ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದ್ದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಅರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಅರಿಗಳು 1-8 ಅರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಅರಿಗಳೇ ಬೇರೆ ಇರುತ್ತೆ, ಕುಟುಂಬದ ಅರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವು 3 ತಳಿಗಳು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು 3 ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು 3ಕ್ಕೂ ಚುಚ್ಚು ಅಂತ ಮುಳ್ಳಿದವೆ. ಅಂದ್ರೆ 3 ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 ಕೆಜಿ ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇನ್ನೊಂದು ಮುಜಂಟಿ ಜೇನು ಅಂತ ಕರಿತೀವಿ, ಸ್ಟಿಂಗ್ಲೆಸ್ ಬಿ ಅಂತ ಮಾತಾಡ್ತೀವಿ ಇವತ್ತು, ಟ್ರೈಗೋನಾ ಇರಿಡಿಪೆನ್ನಿಸ್ ಅಂತ ಕರಿತೀವಿ. ಸೊ ಇದು ಚುಚ್ಚದ ಜೇನು ಅಂತಾನೆ ಹೆಸರುವಾಸಿ ಆಗಿರುವಂತದ್ದು. ಇದನ್ನ ಮುಜಂಟಿ ಜೇನು ಅಂತ ಸುಮಾರು ಜನ ಕರಿತೀವಿ. ನೋಡೋದಕ್ಕೆ ಇರುವೆ ತರ ಇರುತ್ತೆ, ಇರುವೆ ಗಾತ್ರ, ಸಣ್ಣ ಹುಳ. ಇದಕ್ಕೆ ಇದರದೇ ಆದಂತ ಪ್ರಾಮುಖ್ಯತೆ ಇದೆ ಈ ತಳಿಗೆ. ಯಾಕೆ ಅಂತಂದ್ರೆ ಗಾತ್ರದಲ್ಲಿ ತುಂಬಾ ಸಣ್ಣ ಹುಳ ಆಗಿರೋದ್ರಿಂದ ಪರಿಸರದಲ್ಲಿ ಸಣ್ಣ ಸಣ್ಣ ಹೂವಿನ ಜಾತಿ ಗಿಡಗಳು ಏನಿದಾವೆ ಯಾವ್ದಕ್ಕೆ ಜೇನುಹುಳ ಹೋಗೋದಕ್ಕಾಗಲ್ಲ ಅಂತ ಹೂಗಳಲ್ಲಿ ಮಕರಂದ ಮತ್ತೆ ಪರಾಗನ ಈ ಒಂದು ಹುಳು ಸಂಗ್ರಹಣೆ ಮಾಡುತ್ತೆ. ಹಂಗಾಗಿ ಇದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಗುಣ ಜಾಸ್ತಿ ಹೇಳ್ತೀವಿ. ಯಾಕೆಂದ್ರೆ ಸಣ್ಣ ಸಣ್ಣ ಕಳೆಗಳಲ್ಲಿ ಅದರದೇ ಆದಂತ ಆಲ್ಕಲೈಡ್ಸ್, ಫ್ಲೇವನೈಡ್ಸ್ ಎಲ್ಲ ಸಿಗೋದ್ರಿಂದ ಆ ಶೇಖರಿಸುವಂತ ತುಪ್ಪ ತುಂಬಾ ಗಟ್ಟಿಯಾಗಿರುತ್ತೆ. ಜೊತೆಗೆ ಇದರಲ್ಲಿ ಆಲ್ಕಲೈಡ್ಸ್ ಅಂಶ ಜಾಸ್ತಿ ಇರೋದ್ರಿಂದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಇದನ್ನೇ ಬಳಕೆ ಜಾಸ್ತಿ ಮಾಡ್ತಾರೆ. ವರ್ಷ ಎಲ್ಲ ನಾವು ಸಾಕಾಣಿಕೆ ಮಾಡಿದ್ರೆ ನಮ್ಗೆ 100 ಗ್ರಾಮ್ ತುಪ್ಪ ಸಿಕ್ಕಿದ್ರೆ ಹೆಚ್ಚಾಗತ್ತೆ ಒಂದು ಗೂಡಿಂದ. ಹಂಗಾಗಿ ಹಾಬಿ ತರ ಎಲ್ಲಿ ಸಿಟಿಲಿ ಇದ್ರು ಕೂಡ ಸಿಟಿಗಳಲ್ಲಿ ಮನೆಗಳ ಹತ್ರನು ಈ ಒಂದು ಸಣ್ಣ ಸಣ್ಣ ಗೂಡುಗಳನ್ನ ತಂದು ಇಟ್ಕೊಂಡ್ರೆ ನಮ್ಗೆ ಪ್ರಕೃತಿಯಲ್ಲಿ ಪರಾಗಸ್ಪರ್ಶ ಮಾಡ್ಕೊಂಡು ಮನೆಗಳ ಹತ್ರ ಇರುವಂತ ಬೆಳೆಗಳಿಗೆ ಇಳುವರಿ ಬರೋದಕ್ಕೆ ಸಪೋರ್ಟ್ ಮಾಡ್ತವೆ.